ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಸಂದೀಪ್ ಕನ್ನಡಿಗ. ಯಾರ್ಯಾರು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೇನೇ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದಕ್ಕಿಂತ ಮುಂಚೆ ಇವತ್ತು 2 ಕೆಲಸ ಇದೆ. ಫಸ್ಟ್ ನಮ್ಮ ತೋಟದ ಹತ್ರ ಹೋಗ್ಬಿಟ್ಟು ಜೋಳಕ್ಕೆ ನಮ್ಮಪ್ಪ ಪೈಪ್ ಹಾಕಿ ಬಂದ್ಬಿಟ್ಟಿದ್ರು. ಆ ಜೋಳಕ್ಕೆ ನೀರೆಲ್ಲ ಹಾಯ್ಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ನೋಡಬೇಕು. ನಂತರ ಇನ್ನೊಂದು ಕೆಲಸ ಇದೆ. ನಮ್ಮ ಸತಿ ಅಣ್ಣ ಅಂತ ಇದ್ದಾರೆ, ನಮ್ಮ ಫ್ರೆಂಡು. ಅವ್ರ ಪಾಪದು ಅವ್ರ ಪಾಪು ಅಲ್ಲ, ಅವ್ರ ಅಕ್ಕನ ಪಾಪದು ಬರ್ಡೇ ಇದೆ ಇವತ್ತು. ಅವ್ರನ್ನ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದ ಹತ್ರ ಆ ಪಾಪನ ಕರ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಬರ್ಡೇ ಇರೋದ್ರಿಂದ ಪಾಪನ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡ್ಬರ್ಬೇಕು. ನಾನು ಇವಾಗ ಬಂದಿದ್ದು ನಮ್ಮ ತೋಟದ ಹತ್ರ. ಇದೆಲ್ಲ ನಮ್ಮ ತೋಟದ ವ್ಯೂ, ಪಕ್ಕದಲ್ಲಿ ಕಾಣ್ತಿರೋದು ಇದೆಲ್ಲ ನಮ್ಮ ತೋಟನೇ. ನೋಡಿ, ಇಲ್ಲೆಲ್ಲ ಕಾಣ್ತಾ ಇರೋದೆಲ್ಲ ನಮ್ಮ ತೋಟನೇ. ಇವಾಗ ನಮ್ಮ ತೋಟದೊಳಗಡೆ ಇರೋ ದನಗಳನ್ನ ಮತ್ತೊಂದು ಕಡೆ ಕಟ್ಟಬೇಕು. ಯಾಕೆಂದ್ರೆ ಬೆಳಿಗ್ಗೆ ತಗೊಂಬಂದು ಕಟ್ಟಾಕಿರೋದು ಸುಮಾರು ಹೊತ್ತಾಗ್ಬಿಟ್ಟೈತೆ ಅಲ್ಲೇನೆ. ಏನು ನಿನ್ನ ಹೆಸರು? ಏನದು ಬೆದ? ಏನು ಮೂಗ ಕಣಕ್ಕ ಮೂಗ? ಮತ್ತೆ ಜೋಳದ ಹತ್ರ ಹೋಗ್ಬೇಕು. ಫಸ್ಟ್ ಹಸುನ ಕಟ್ಟನ್ ಬನ್ನಿ. ಹಗ್ಗ ಬರ್ತಾ ಇಲ್ಲ ಗೈಸ್, ಟೈಟ್ ಆಗ್ಬಿಟ್ಟೈತೆ ಸಿಕ್ಕಾಪಟ್ಟೆ. ಅದಕ್ಕೋಸ್ಕರ ಬಿಚ್ಚ ಸ್ವಲ್ಪ ಲೇಟ್ ಆಗ್ತೈತೆ. ಸರಿ, ಹಗ್ಗ ಓಪನ್ ಆದ್ಮೇಲೆ ಬಿಚ್ಚದ ಮೇಲೆ ಹಿಡ್ಕೊಂಡ್ ಬರ್ತಾ ಇದ್ದೀನಿ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಅಡಿಕೆ ಮರಕ್ಕೆ ಕಟ್ತಾ ಇದ್ದೀನಿ. ಇವಾಗ ಕಟ್ಬಿಟ್ಟು ಮತ್ತೆ ಅಲ್ಲಿ ಜೋಳದ ಹತ್ರ ಹೋಗ್ಬೇಕು. ನೀರು ಎಲ್ಲೆಲ್ಲಿ ಹೋಗೈತೋ ಗೊತ್ತಿಲ್ಲ. ನೋಡಿ, ಕಟ್ಬಿಟ್ಟೆ. ಇವಾಗ ಅಲ್ಲಿ ಮೇಯ್ತಾ ಇದ್ದಾವೆ, ಪಕ್ಕದಲ್ಲಿ ಯಾವಾಗಲೇ ಸುಮ್ಮನೆ ನಿಂತಿದ್ವು. ಇವಾಗ ಕಟ್ಬಿಟ್ಟು ಹೋಗ್ಬೇಕು. ಇಲ್ಲೆಲ್ಲ ಫುಲ್ಲು ಗಿಡಗಳು ಬೆಳ್ಕೊಂಬಿಟ್ಟೈತೆ ತೋಟದೊಳಗಡೆ. ರೋಡ್ ಹೊಡಿಸ್ಬೇಕು. ರೋಡ್ ಹೊಡೆದಿಲ್ಲ. ನೋಡಿ, ಇದನ್ನು ಚಿಕ್ಕ ಅಡಿಕೆ ಗಿಡ. ಅದೇ ಸುಮಾರು ಒಂದು 3 years ಆಗೈತೆ ಇದು ನಿಟ್ಟಿ. ಇನ್ನೇನು ಇವು ಫಸ್ಲಿಗೆ ಬರ್ತವೆ. ಇವನು ನಮ್ಮವೇನೆ. ಅವನು ಪಕ್ಕದಲ್ಲಿರೋದು ನಮ್ಮ ದೊಡ್ಡ ಅಡಿಕೆ ಗಿಡದ ಪಕ್ಕದಲ್ಲಿನೇ ಇದ್ದಾವೆ. ಇವಾಗ ನಾನು ಎಲ್ಲಿಗೆ ಹೋಗ್ಬೇಕಂದ್ರೆ ಇದ್ರ ಪಕ್ಕದಲ್ಲಿರೋ ಜೋಳದ ಮಡಿ ಅಂತಂದರೆ ತುಂಡದ ಹತ್ರ ಹೋಗ್ಬೇಕು. ಯಾಕೆಂದರೆ ಅಲ್ಲೇ ಪೈಪ್ ಹಾಕಿರೋದು ನಾನು ನೀರು ಬಿಡೋಕ್ಕೆ. ತೋಟದೊಳಗಡೆ ಎಲ್ಲ ಸಿಕ್ಕಾಪಟ್ಟೆ ಸೆತ್ತೆ ಎಲ್ಲ ಬೆಳ್ಕೊಂಬಿಟ್ಟೈತೆ. ಇಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಯಾಕೆಂದರೆ ಹಾವುಗಳು ಎಲ್ಲ ಇರ್ತವೆ, ಸ್ನೇಕ್ ಇವೆಲ್ಲ ಸಿಕ್ಕಾಪಟ್ಟೆ ಇರ್ತವೆ ಇಲ್ಲಿ. ಯಾಕೆಂದರೆ ತೋಟಗಳು ಅಂತಂದ್ಮೇಲೆ ಇದ್ದೇ ಇರ್ತವೆ. ಅದಕ್ಕೇನೆ ನೋಡಿ, ಇಲ್ಲಿ ಪೈಪ್ ಹಾಕೋಗಿದ್ದಾರೆ ನಮ್ಮಪ್ಪ. ನೀರು ತುಂಬ್ಕೊಂಡೈತೆ ಎಲ್ಲ ಹೋಗಿ ಅಂತಂದರೆ ಎಲ್ಲ ಕಡೆನೂ ತುಂಬ್ಕೊಂಡೈತೆ, ಚೆನ್ನಾಗಿ ಹಾಯ್ಕೊಂಡೈತೆ. ಈ ಜೋಳ ಚಲ್ಲಿ 3 days ಆಗೈತೆ. ಯಾಕೆಂದರೆ ಮಳೆ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀರು ಬಿಟ್ಟಿದ್ದೀವಿ. ಇವಾಗ ಕರೆಂಟ್ ಹೋಗೈತೆ. ಇವಾಗ ಈ ಪೈಪ್ನ ತೆಗೆದ್ಬಿಟ್ಟು ಬೇರೆ ಕಡೆ ಚೇಂಜ್ ಮಾಡಬೇಕು. ಕರೆಂಟ್ ಮತ್ತೆ ಬರುತ್ತೆ. ಇಲ್ಲಿ ಸ್ವಲ್ಪ ಹಂಗೇನೆ ಪ್ರಾಬ್ಲಮ್ ನಮ್ಮೂರ ಸೈಡು. ಸ್ವಲ್ಪ ಕರೆಂಟ್ ಒಂದು 3 hour ಕೊಟ್ಟಿದ್ದಾರೆ. 3 hour ಕರೆಂಟ್ ಇರುತ್ತೆ ಅಂದರೆ ಆ 3 hour ಒಂದು ಅರ್ಧ ಗಂಟೆ 1 hour ಕರೆಂಟ್ ಕೊಟ್ಟು ತೆಗಿತಾ ಇರ್ತಾರೆ. ಅದಕ್ಕೋಸ್ಕರ ಬೇರೆ ಕಡೆ ಹಾಕೋದ್ರೆ ನೀರು ಬಂದಿದ್ದ ಕಡೆ ಹೋಗ್ತದೆ. ಮತ್ತು ನನಗೆ ಬಾಯಾರಿಕೆ ಆಗಿಬಿಟ್ಟಿತ್ತು, ನೀರು ಕುಡಿಯೋಣ ಅನಿಸ್ತು, ಅದಕ್ಕೆ ಕುಡಿತಾ ಇದೆ. ಯಾಕೆಂದರೆ ಹಳ್ಳಿ ಕಡೆ ಇಲ್ಲಿ ಯಾವುದು ಫಿಲ್ಟ್ರ್ ನೀರೆಲ್ಲ, ವಾಟರ್ ಎಲ್ಲ ಸಿಗಲ್ಲ ಅಂತಲ್ಲ, ಬಟ್ ಯಾರು ಯೂಸ್ ಮಾಡಲ್ಲ ಅಷ್ಟಾಗಿ. ಎಲ್ಲ ಬೋರ್ ನೀರನ್ನೇ ಯೂಸ್ ಮಾಡೋದು. ಅವ್ರವ್ರ ಬೋರ್ನ ಪೈಪ್ ಮೇಲೆ ಅವ್ರವ್ರ ಮನೆ ಹತ್ರನೇ ಎದುರಿಸ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಮ್ಮೂರನಂತೂ ಮನೆಗೂ ಗಂಗೆ ಅಂತ ಹೇಳಿ 3 ವರ್ಷ ಹಿಂದೆ ಬಿಟ್ಟಿರೋ ಸ್ಕೀಮ್ನ ಇನ್ನೂ ಇವಾಗಲೂ ಮಾಡಿಸ್ತಿದ್ದಾರೆ. ಆ ನೀರು ನಮ್ಮ ಮನೆ ಹತ್ರ ಬಂದು ತಲುಪಬೇಕು ಅಂದರೆ ಇನ್ನೂ 6 ತಿಂಗಳು ಬೇಕು. ಅದಕ್ಕೋಸ್ಕರ ಎಲ್ಲರೂ ಅವ್ರವ್ರ ಬೋರಿಂದನೇ ಮನೆ ಹತ್ರ ಎದುರಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನಾನು ಇವಾಗ ಪೈಪ್ ಹಾಕ್ತಾ ಇದ್ದೀನಿ. ಯಾಕೆಂದರೆ ಪಕ್ಕದಲ್ಲಿ ಕಾಣ್ತಿರೋ ತುಂಡಕ್ಕೆ ಪೈಪ್ ಹಾಕಬೇಕು, ನೀರು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿಗೆ ಪೈಪ್ ಹಾಕ್ತಾ ಇದ್ದೀನಿ. ನೋಡಿ, ಪೈಪ್ ಹಾಕೋದು ಸಿಕ್ಕಾಪಟ್ಟೆ ಒಂದು 4-5 ಪೈಪ್ನ ಹಾಕಿ ಜೋಡಿಸ್ಬೇಕು. ಯಾಕೆಂತಂದರೆ ಅಲ್ಲಿ ತಲ್ಲೋದವರೆಗೂ ಹೋಗ್ಬೇಕು ಪೈಪು. ಈ ವಿಡಿಯೋದಲ್ಲಿ ಅಂದರೆ ಕ್ಯಾಮ್ರಾದಲ್ಲಿ ಸ್ವಲ್ಪ ದೂರ ಕಾಣ್ತಿದೆ, ಬಟ್ ಅದು ದೂರನೇ ಇರೋದು. ಆ್ಯಕ್ಚುಲಿ 4-5 ಪೈಪ್ ಹಾಕಬೇಕು. 4-5 ಪೈಪ್ ಅಂದರೆ ಒಂದು 70 ಮೀಟ್ರ್ ದೂರ ಹಾಕಬೇಕು. ಇವಾಗ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಇವಾಗ ಮನೆ ಹತ್ರ ಹೋಗೋಣ. ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಆ ಅಣ್ಣನ ಕರ್ಕೊಂಡು ದೇವಸ್ಥಾನದ ಹತ್ರ ಹೋಗ್ಬೇಕು. ಆ ಅಣ್ಣ ನನಗೋಸ್ಕರ ಅವ್ರ ಮನೆ ಹತ್ರ ವೆಯ್ಟ್ ಮಾಡ್ತಾವ್ರೆ.
ನಾನು ಅವ್ರು ವೆಯ್ಟ್ ಮಾಡ್ತವ್ರೆ ಅನ್ಕೊಂಡು ಮನೆ ಹತ್ರ ಹೋಗೋಣ ಅಂತ ಹೋದ್ರೆ ಅವರೇನೆ ನನ್ನನ್ನು ಹುಡಿಕೊಂಡು ನಮ್ಮ ತೋಟದ ಹತ್ರ ಬಂದ್ಬಿಟ್ಟವ್ರೆ. ಸತ್ಯಣ್ಣ ಅಂತ ಇವರೇನೆ ನಾನು ಸತ್ಯಣ್ಣ ಅಂತ ಹೇಳ್ತಿದ್ದ ಅವ್ರ ಬಗ್ಗೆನೇ. ಇವ್ರ ಬಗ್ಗೆನೇ ಹೇಳಿದ್ದು ನಾನು. ಇವಾಗ ಮತ್ತೆ ತಿರ್ಗಾ ನಾನು ನೆಕ್ಸ್ಟು ಇವ್ರ ಜೊತೆನೇ ಅವರು ಲೇಟಾಗಿ ಹೋಗಿತ್ತಲ್ಲ ನಾನು ಬರೋದು, ಅದಕ್ಕೋಸ್ಕರ ಅವರು ಅವ್ರ ತೋಟದ ಹತ್ರ ಬಂದು, ಯಾಕೆಂದರೆ ಹಸುಗಳ್ನೆಲ್ಲ ಅಲ್ಲಿ ಕಟ್ಟಿದ್ರು. ಇವಾಗ ಅಲ್ಲಿಗೆ ಹೋಗ್ಬೇಕು ಅವ್ರ ಹಸುಗಳು ಕಟ್ಟಿರೋ ಹತ್ರ, ಯಾಕಂದರೆ ಜೋಳ ಹಾಕೋಕ್ಕೆ ಅಂತ ಹೋಗ್ತಿದ್ದಾರೆ, ನಾವು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಹೋಗ್ಬಿಟ್ಟು ಜೋಳ ಹಾಕ್ಬಿಟ್ಟು ಮತ್ತೆ ನಾವು ತಿರ್ಗಾ ರಿಟರ್ನು ಮನೆ ಹತ್ರ ಬಂದ್ಬಿಟ್ಟು ಪಾಪುನ ಕರ್ಕೊಂಡು ಚಿಕ್ಕಣ್ಣಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಾಗುತ್ತೆ. ಇವಾಗ ನೋಡಿ ಇಲ್ಲಿ ಪಕ್ಕದಲ್ಲಿನೇ ಸೀಬೆ ಹಣ್ಣಿನ ಗಿಡ ಅಂದರೆ ಬಿಕ್ಕೆ ಹಣ್ಣಿನ ಗಿಡ ಇತ್ತು. ಇಲ್ಲಿ ಸಿಕ್ಕಾಪಟ್ಟೆ ಹಣ್ಣಾಗ್ಬಿಟ್ಟಿದ್ದು ಗಿಡಗಳೆಲ್ಲ. ಈ ಗಿಡಗಳಲ್ಲಿ ಹಣ್ಣುಗಳನ್ನ ಕಿತ್ಕೊಂಡು ಇವಾಗ ಹೋಗ್ಬೇಕು. ಯಾಕೆಂದರೆ ಹಣ್ಣುಗಳು ಅಂದರೆ ಹಳ್ಳಿ ಕಡೆ ಎಲ್ಲ ಥರದ ಹಣ್ಣುಗಳು ಸಿಗ್ತವೆ. ನೋಡಿ ಇಲ್ಲಿ 2 ಇದಾವೆ ಹಣ್ಣುಗಳು ಚೆನ್ನಾಗಿ ಹಣ್ಣಾಗಿರೋದು. ಹಾಗೇನೆ ಹಣ್ಣುಗಳನ್ನ ಕಿತ್ಕೊಂತ ಇಲ್ಲೊಂದು ಹಣ್ಣಿತ್ತು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದು ಇದನ್ನ ಏನೋ ಕಚ್ಚಿಬಿಟ್ಟಿತ್ತು ಹುಳ, ಅದಕ್ಕೆ ಅದನ್ನ ಕಿತ್ಕೊಳ್ಳಿಲ್ಲ, ಹಂಗೆ ಬಿಟ್ಬಿಟ್ಟು ನೆಕ್ಸ್ಟು ಇವಾಗ ಅವ್ರ ತೋಟದ ಹತ್ರ ಏನಂತ ಹೋಗ್ತಾ ಇದೀವಿ. ಇದು ಅವ್ರ ಚಿಕ್ಕಪ್ಪರ ದನಗಳು. ಅವ್ರ ಚಿಕ್ಕಪ್ಪರ ದನಗಳು ನಮ್ಮೂರಲ್ಲೆಲ್ಲ ಆಲ್ಮೋಸ್ಟ್ ಯಾರೇ ಹುಡುಗರು ಮನೆ ಹತ್ರ ಇದ್ರು ಎಲ್ಲರೂ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ದನಗಳನ್ನ ಕಟ್ಟಿದ್ದಾರೆ. ಇವಾಗ ಅವರು 4-5 ಇದ್ದಾವೆ. ಇವಾಗ ಅವ್ರ ದನ ಸತ್ಯಣ್ಣವ್ರ ತೋಟದ ಹತ್ರ ಹೋಗ್ಬೇಕು. ಇವಾಗ ನಾನು ಸೀಬೆ ಗಿಡದಲ್ಲಿ ಸೀಬೆ ಹಣ್ಣು ಕಿತ್ಕೊಂಡ್ಬಿಟ್ಟು ತಿನ್ಕೊಂಡು ಹಂಗೇನೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಹಳ್ಳೀಲಿ ಏನೇನು ಸಿಗುತ್ತೆ ತೋಟದಲ್ಲೆಲ್ಲ ತಿಂತಾ ಇರ್ತೀವಿ. ಹಳ್ಳೀಲಿ ಇದ್ರೇನೆ ಹಂಗೆ, ಏನು ದುಡ್ಡು ಕೊಟ್ಟು ತಿನ್ಬೇಕಾಗಿಲ್ವಲ್ಲ, ಅದಕ್ಕೋಸ್ಕರ ತಿಂತಾ ಇರ್ತೀವಿ. ಹಾಗೆ ನೋಡಿ ಇಲ್ಲಿ ಅಣ್ಣಲ್ಲಿ ಆಲ್ರೆಡಿ ಜೋಳ ಹಾಕ್ತಾ ಇದ್ದಾರೆ. ನಾನು ಸೀಬೆ ಹಣ್ಣನ್ನ ಕಿತ್ಕೊಂಡ್ ಬರೋ ಅಷ್ಟೊತ್ತಿಗೆ ಅವರಲ್ಲೇ ಆಲ್ರೆಡಿ ಜೋಳ ಹಾಕ್ತಿದ್ದಾರೆ. ಇದು ಅವ್ರದ್ದು ಒಂದು ಹಸ, 2 ಹಸು ಇಲ್ಲಿ ಪಕ್ಕದಲ್ಲಿ ಇದ್ದಾವೆ. ಈ ಹಸುಗಳಿಗೆ ಜೋಳ ಹಾಕೊಂಡಿರೋದೇನೆ ಸಂಜೆವರೆಗೂ ಕೆಲಸಗಳು ನಮ್ಮ ಊರಲ್ಲಿ ಇದ್ರೆ. ಇದು ನೋಡಿ ಇಲ್ಲಿ ಜೋಳ 3 ಹಸುಗಳಿಗೂ ಹಾಕೋಕ್ಕೆ ಜೋಳ ಐತಿ ಇಲ್ಲಿ. ಈ ಜೋಳನ ಎತ್ಕೊಂಡ್ಬಿಟ್ಟು ಈ 3 ಹಸುಗಳಿಗೆ ಹಾಕ್ತಾರೆ ಡೈಲಿ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಹಸುಗಳನ್ನ ಇವ್ರು ಕಟ್ಟೋದು. ಇವು 2 ಹಸುಗಳು ಮತ್ತು ಅದೊಂದು, ಇವರು ಸೇಮ್ 3 ಹಸುಗಳಿದ್ದಾವೆ. ಹಾಗೆಯೇ ಇದು ಅವ್ರ ತೋಟದ ವ್ಯೂವು. ಈ ವ್ಯೂವು ಹೇಗಿರುತ್ತೆ, ತೋಟದಲ್ಲಿ ಇದ್ರೇನೆ ಒಂಥರ ಸ್ವರ್ಗ ಇದ್ದಂಗೆ. ಈ ಸಿಟಿಲೆಲ್ಲ ಅದೆಲ್ಲ ಆಗೋದೇ ಇಲ್ಲ ಗುರು. ಈ ತೋಟದಲ್ಲಿದ್ದರೆ ಎಲ್ಲ ನ್ಯಾಚುರಲ್ ಗಾಳಿಗಳು ಸಿಗ್ತಾ ಇರುತ್ತೆ, ಅಂದರೆ ಏರ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಅದ್ರ ಬಗ್ಗೆನೇ ಇವ್ರು ಮಾತಾಡ್ತಿರೋದು. ಹಳ್ಳಿ ಕಡೆ ಇದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾನು ಕೇಳ್ಕೊಂಬತ್ತಾ ಇದ್ದೀನಿ. ಇನ್ನು ನಂದು ಸೀಬೆಹಣ್ಣು ಮತ್ತು ಇನ್ನು 4-5 ಕಿತ್ಕೊಂಡಿದ್ದೆ, ಅದನ್ನು ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅದನ್ನು ತಿನ್ಕೊಂಡೇ ಹೋಗ್ತಾ ಇರೋದು ಇವಾಗ. ಯಾಕೆಂತಂದರೆ ಸಿಟಿಲಿ ನಾನು ಇಷ್ಟು ದಿನ ಇದ್ದಿದ್ದು ಬೆಂಗಳೂರಲ್ಲಿ ಈ ಥರ ಎಲ್ಲ ಅಂದರೆ ದುಡ್ಡು ಕೊಟ್ಟೆ ತಿನ್ನಬೇಕು, ಅದಕ್ಕೋಸ್ಕರ ಕಿತ್ಕೊಂಡು ತಿಂತಾ ಇದ್ದೀನಿ. ಅವರು ಏನು ಹೇಳ್ತಿದ್ದಾರೆ, ನಮ್ಮೂರಲ್ಲಿ ಗಣಪತಿ ಕುಂಡ್ಸೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕೆಂದರೆ ನಮ್ಮೂರಲ್ಲಿ ಸ್ವಲ್ಪ ದುಡ್ಡಿನ ವಿಚಾರವಾಗಿ ಜಗಳ ಆಗುತ್ತೆ. ದುಡ್ಡಿನ ವಿಚಾರವಾಗಿ ಅನ್ನೋದಕ್ಕಿಂತ ಹುಡುಗರೇ ಸ್ವಲ್ಪ ಜಗಳ ಆಡ್ತಾ ಇರ್ತಾರೆ. ಯಾಕೆಂದರೆ ಏನಾದ್ರು ಒಂದು ವಿಚಾರಕ್ಕೆ ನಮ್ಮೂರಲ್ಲಿ ಸ್ವಲ್ಪ ಹಂಗೇನೆ ಇಶ್ಯೂ, ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಂತರ ಇವಾಗ ಹಂಗೆ ಮಾತಾಡ್ಕೊಂಡು ದಾರಿಲಿ ನಡ್ಕೊಂಡು ಹೋಗ್ತಾ ಇದೀವಿ. ಯಾಕೆಂದ್ರೆ ನಾವು ತೋಟದ ಹತ್ರ ಯಾರು ಗಾಡಿಗಳನ್ನ ತರಲ್ಲ, ಯಾಕೆಂದ್ರೆ ಜೋಳ ಎತ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ ಗಾಡಿಗಳನ್ನ ತರೋದು. ಹಂಗೇನೆ ಇಲ್ಲಿ ಅವ್ರುನು ಇವಾಗ ನಾನು ಕಿತ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಅವ್ರು ಕಿತ್ಕೊಂಡು ಏನೋ ಕೇಳ್ತಾ ಇದ್ರು, ಇದನ್ನೆಲ್ಲ ವಿಡಿಯೋ ಮಾಡ್ತಾ ಇದೀಯ ಅಂತ ಹೇಳಿ. ಇದೆಲ್ಲ ವಿಡಿಯೋ ಮಾಡಿದ್ರೆ ಕಂಟೆಂಟು ಅಂತಂದ್ರೆ, ವಿಡಿಯೋ ಮಾಡ್ತೀವಿ ಅಂತಂದ್ರೆ ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಸಿಟಿಲಿ ಇರೋರಿಗೆ ಗೊತ್ತಿರಲ್ಲ ಅಂತ ತೋರ್ಸೋಣ ಅಂತ. ಅಷ್ಟೊತ್ತಿಗೆ ನಾವು ಅಲ್ಲಿ ಹಣ್ಣು ಕಿತ್ಕೊಂಡು ಬರೋ ವರ್ಷಕ್ಕೆ ಕರೆಂಟ್ ಬಂದಿತ್ತು ಅಂತ ಹೇಳ್ಬಿಟ್ಟು ಪೈಪ್ನ ಹಂಗೆ ನೋಡ್ಕೊಂಬರೋಣ ಅಂತ ಮುಂದೆ ಹೋದ್ರೆ, ಇಲ್ಲ ಪೈಪಲ್ಲೇ ಹೊಡ್ಕೊಂಡಿದ್ದು. ಹಂಗೇನೆ ಅದನ್ನ ಜೋಡಿಸ್ಬಿಟ್ಟು ಬಂದೆ ಇಲ್ಲಿ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ತೋಟದ ಹತ್ರ ಬೋರಲ್ಲಿ ಬರೋ ನೀರು ಕುಡಿಯೋದೇ ಫೀಲೇ ಒಂಥರ ಇರುತ್ತೆ. ಆ ನೀರನ್ನ ಕುಡ್ಕೊಂಬಿಟ್ಟು ನಾವು ಇವಾಗ ಮನೆ ಹತ್ರ ಬಂದೆ. ಮನೆ ಹತ್ರ ಬರ್ತಿದ್ದಂಗೆ ನಮ್ಮ ನಾಯಿ ಓಡಿ ಬರ್ತಾ ಇತ್ತು, ಯಾರೋ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನನ್ನನ್ನು ನೋಡ್ಬಿಟ್ಟೆ ಸುಮ್ಮನೆ ಮನೆ ಹತ್ರ ಹೋಗ್ತಾ ಇದ್ದೆ. ನೋಡಿ ವಾಪಸ್ ಓಡ್ತಾ ಇದ್ದೆ ನನ್ನನ್ನು ನೋಡ್ಬಿಟ್ಟು. ಬೇರೆಯವ್ರಾಗಿದ್ರೆ ಬಗ್ಲುತ್ತಿರೋದು. ಹಾಗೇನೆ ನಮ್ಮ ಮನೆ ಹತ್ರದಿಂದ ವಾಪಸ್ ಬಂದಾಗ ಇಲ್ಲಿ ಸತ್ಯಣ್ಣವ್ರ ಮನೆ ಹತ್ರ ಬಂದು, ಪಾಪು ಇನ್ನೂ ಸ್ನಾನ ಮಾಡಿರಲಿಲ್ಲ, ಪಾಪುನ ಸ್ನಾನ ಮಾಡಿಸ್ಕೊಂಬಿಟ್ಟು ಇವಾಗ ಕರ್ಕೊಂಡು ಹೋಗ್ಬೇಕು ಇಲ್ಲಿಗೆ ಚಿಕ್ಕಣ್ಣಸ್ವಾಮಿ ಟೆಂಪಲ್ಗೆ. ಪಾಪುನ ಬಾ ಗಾಡಿ ಮೇಲೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಬರಲ್ಲ ಅಂತ ಐತೆ. ನೋಡಿ ಕೇಳಿಸ್ಕೊಳ್ಳಿ, ಬರಲ್ಲ ಅಂತ ಐತೆ. ಹಾಗೇನೆ ಪಾಪುನ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಇವಾಗ ಗಾಡಿ ಎತ್ಕೊಂಡು ನಾವು ಚಿಕ್ಕಣ್ಣಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಈ ಚಿಕ್ಕಣ್ಣಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮೂರಿಂದ ಒಂದು 7 ಇಲ್ಲ ಒಂದು 5 ಕಿಲೋಮೀಟರ್ಸ್ ಇದೆ ಈ ಚಿಕ್ಕಣ್ಣಸ್ವಾಮಿ ಟೆಂಪಲು. ಪಾಪು ನೋಡಿ ಹಿಂದೆ ನಿಂತಿದ್ದಾಳೆ, ಒಳ್ಳೆ ಗೊಂಬೆ ಥರ ಕಾಣ್ತಿದ್ದಾಳೆ. ಇವಾಗ ಅವಳನ್ನ ಕರ್ಕೊಂಡು ನಾವು ಚಿಕ್ಕಣ್ಣಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ನಾವಿವಾಗ ನಿಯರ್ ಚಿಕ್ಕಣ್ಣಸ್ವಾಮಿ ಟೆಂಪಲ್ ನಿಯರ್ ಇದ್ದೀವಿ. ಅಂತಂದರೆ ಅಕ್ಕಪಕ್ಕದ ಊರ ಹತ್ರ ಇದ್ದೀವಿ. ಇವಾಗ ನೋಡಿ ಹಾಯ್ ಮಾಡ್ತಿದ್ದಾರೆ ಪಾಪು. ನೋಡಿ ಇವಾಗ ಚಿಕ್ಕಣ್ಣಸ್ವಾಮಿ ಊರು ಅಂತಂದರೆ ಚಿಕ್ಕಣ್ಣಸ್ವಾಮಿ ದೇವಸ್ಥಾನದ ಊರೊಳಗಡೆ ಎಂಟರ್ ಆದ್ವಿ.
ಇವಾಗ ಎಂಟರ್ ಆಗ್ಬಿಟ್ಟು ಇನ್ನೇನು ದೇವಸ್ಥಾನ ನಿಯರ್ ಇದ್ದೀವಿ ನೋಡಿ. ಹಿಂದೆ ಇರೋದೆಲ್ಲ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಚಿಕ್ಕಣ್ಣ ಸ್ವಾಮಿ ಜಾತ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ನಡೀತೆ ಗ್ರ್ಯಾಂಡಾಗಿ. ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ಆಲ್ರೆಡಿ. ಅಲ್ಲೇನೆ ದೇವಸ್ಥಾನದ ಹತ್ರ ಜನಗಳಿದ್ರು, ಮತ್ತೆ ಇಲ್ಲಿ ಯಾವಾಗ್ಲೂ ಇದೇ ತರ ಜನಗಳೆಲ್ಲ ಇರ್ತಾರೆ. ಇಲ್ಲಿ ಚುಂಜಪ್ಪಂದು ಫೋಟೋ ಇಟ್ಕೊಂಡು ನಿಂತಿದ್ರು ಇವರು. ಯಾವಾಗ್ಲೂ ಇಲ್ಲಿ ಬಂದಾಗ ನವಿಲ್ ಗರಿಲಿ ತಲೆ ಮೇಲ್ಗಡೆ ಹಿಂಗಂತ ಇರ್ತಾರೆ. ಅದೊಂದು ಲೈಕ್ ಫೀಲ್ ಚೆನ್ನಾಗಿರುತ್ತೆ. ಹಾಗೇನೆ ಇಲ್ಲಿ ಬರ್ತಾ ನೋಡಿ ಮುಂದೆ ಹಣ್ಕಾಯಿ ತಗೊಳೋಣ ಅಂತ ಮುಂದೆ ನಡ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನದ ಹತ್ರ. ಬನ್ನಿ ಹಣ್ಕಾಯಿ ತಗೊಳೋ ಹತ್ರ ಹೋಗೋಣ. ನೋಡಿ ನಮ್ಮ ಅಂದ್ರೆ ಲೋಹಿತ್ ಅಣ್ಣ ಮತ್ತೆ ಅವ್ರ ಪಾಪು ಎತ್ಕೊಂಡ್ ಬಂದಿದ್ರು. ಅವ್ರು ನಮ್ಮೂರೇನೆ. ಇಲ್ಲಿ ನೋಡಿ ಇಲ್ಲಿ ತಾತ ನಂದನ್ನು ವಿಡಿಯೋ ಮಾಡಪ್ಪ ಅಂತ ಕೇಳ್ತಿದ್ದಾರೆ. ನಾನು ಆಯ್ತು ಬಿಡಿ ತಾತ ನಿಮ್ದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರದ್ದು ವಿಡಿಯೋ ಹಂಗೆ ಇಟ್ಕೊಂಡು ಮುಂದೆ ಹಣ್ಕಾಯಿ ತಗೊಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ನೋಡಿ ಇಲ್ಲಿ ಹಣ್ಕಾಯಿ ತಗೊಳೋ ಹತ್ರ ಬಂದ್ವಿ. ಇವ್ರು ಎಷ್ಟು ಹೇಳ್ತಿದ್ದಾರೆ ಅಂದ್ರೆ 1 kgಗೆ 120 ರೂಪಾಯಿ ಬಾಳೆಹಣ್ಣು ಹೇಳ್ತಿದ್ದಾರೆ. ಹಾಗೇನೆ ಇಲ್ಲಿ ಅಕ್ಕಪಕ್ಕ ಯಾವ್ದಾದ್ರು ಬೇರೆ ಅಂಗಡಿ ಇದೇನೆ ಅಂತ ಹೇಳಿ ನೋಡ್ತಾ ಇದ್ವಿ, ಬಟ್ ಯಾವುದು ಇಲ್ಲೆಲ್ಲ. ಇವರು ನಮಗೆ ಗೊತ್ತಿರೋರಾಗಿರೋದ್ರಿಂದ ಇವ್ರ ಹತ್ರನೇ ಬಾಳೆಹಣ್ಣು ಮತ್ತೆ ಕಾಯಿ ಕಡ್ಡಿ ಕರ್ಪೂರ ಎಲ್ಲ ಎತ್ಕೊಂಡು ಪೂಜೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇವರ ನೋಡಿ ಇಲ್ಲಿ ಬಾಳೆಹಣ್ಣ ಕೊಯ್ತಾ ಇದ್ದಾರೆ. ಯಾವಾಗ ಬನ್ನಿ ಅಜ್ಜಿ ಪಾಪ ನಮ್ಮ ಅಂಗಡಿಲಿ ತಗೋಬಾರಪ್ಪ ಅಂತ ಕರಿತಾ ಇದ್ರು. ಯಾಕಂದ್ರೆ ನಾನಲ್ಲೇ ಒಂದು 2 weeks ಬ್ಯಾಕೇನೆ ಪೂಜೆ ಮಾಡಿಸ್ಬಿಟ್ಟಿದ್ದೆ. ಅದಕ್ಕೆ ನಾನು ಆ ಅಣ್ಣನ ಜೊತೆ ಬಂದಿದ್ದೆ. ಆ ಅಣ್ಣ ಅಲ್ಲಿ ತಗೊತಾ ಇದ್ರು, ಅವ್ರಿಗೆ ಗೊತ್ತಿರೋ ಅಂಗಡಿ ಹತ್ರ ಅವ್ರು ತಗೊತಾ ಇದ್ರು. ನಾನೇನು ಅಜ್ಜಿ ನಾನು ಪೂಜೆ ಮಾಡಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ದೇವಸ್ಥಾನದ ಒಳಗಡೆ ಇವಾಗ ಎಂಟರ್ ಆಗಕ್ಕೆ ಹೋಗ್ತಾ ಇದೀವಿ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಅಕ್ಕಪಕ್ಕ ಇವರೆಲ್ಲ ಅದನ್ನೇ ಮಾಡ್ತಾ ಇರೋದು. ಇಲ್ಲೇ ಕುತ್ಕೊಂಡು ಊದ್ಗಡ್ಡಿ ಅಂತಂದ್ರೆ ಬಾಳೆಹಣ್ಣು ಕಡ್ಡಿ ಕರ್ಪೂರ ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಬೇರೆ ಊರವ್ರಿಗೆ ಇಲ್ಲಿ ಮಾರಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಇದೇ ಊರವ್ರು ಮಾತ್ರ ಮಾರಬೇಕು. ಇಲ್ಲಿನ ಊರವ್ರದ್ದು ಅದೇನೇ ವೃತ್ತಿ. ಈ ಚಿಕ್ಕಣ್ಣಸ್ವಾಮಿ ದೇವಸ್ಥಾನ ಆದಾಗಿಂದನೂ ಇವ್ರದ್ದು ಇದೇ ವೃತ್ತಿ. ಒಂದೇನಪ್ಪ ಅಂತಂದ್ರೆ ಈ ದೇವ್ರು ಅವ್ರಿಗೆ ಇಲ್ಲೇನೇ ವೃತ್ತಿ ಹುಡಿಕೊಂಡು ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಪಾಪು ಎತ್ಕೊಂಡು ದೇವಸ್ಥಾನದ ಒಳಗಡೆ ನಾವು ಎಂಟರ್ ಆದ್ವಿ. ನೋಡಿ ಇಲ್ಲಿ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಂಗಿಲ್ಲ, ಆದ್ರೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಜನ ಯಾರು ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಅಲವ್ ಇರುತ್ತೆ ಅನ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಸ್ವಲ್ಪ ಇಲ್ಲಿ ದೇವಸ್ಥಾನದ ಒಳಗಡೆ ಎಂಟರ್ ಆದ್ವಿ. ಇವಾಗ ಬ್ಯಾರಕೇಟಿಂದ ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿಲ್ಲ ಸಾಲಾಗಿ ಹೋಗ್ಬೇಕು, ಜನ ಹಂಗೂನು ಇದ್ದಾರೆ. ಇವಾಗ ನಡ್ಕೊಂಡು ನಾವು ಇದ್ರ ಹತ್ರ ಬಂದ್ವಿ. ಒಳಗಡೆ ದೇವಸ್ಥಾನದ ಒಳಗಡೆ ಎಂಟರ್ ಆದ್ವಿ. ನೋಡಿ ಇಲ್ಲೇ ಚಿಕ್ಕಣ್ಣ ಸ್ವಾಮಿ ಇರೋದು. ನೋಡಿ ಇಲ್ಲಿ ಕ್ಯೂ ಅಲ್ಲಿ ಹೋಗ್ಬೇಕು. ಕ್ಯೂ ಇದೆ ಸ್ವಲ್ಪ, ಯಾಕೆಂತಂದ್ರೆ ಇಲ್ಲಿ ಚಿಕ್ಕಣ್ಣ ಸ್ವಾಮಿ ಟೆಂಪಲ್ ಅಂದ್ರೇನೆ ಹಾಗೇನೆ ಯಾವಾಗ್ಲೂ ಕ್ಯೂ ಇರುತ್ತೆ. ಇಲ್ಲಿ ಕ್ಯೂ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ನಮ್ದೇನೇ ಬೇಡಿಕೆ ಸಿದ್ಧಾರ್ಥಗಳಿದ್ರು ನಾವು ನೆರವೇರಿಸ್ಕೊಬೇಕು ಅಂತಂದ್ರೆ ಇಲ್ಲಿ ಫಸ್ಟ್ 3 ನಿಂಬೆಹಣ್ಣು ಕೊಡ್ತಾರೆ ಹೊರಗಡೆ ಮಾರೋರು. ಆ ನಿಂಬೆಹಣ್ಣು ತಗೊಂಬಂದು ನಿಂದು ಏನೇನು ಸಕ್ಸಸ್ ಆಗಬೇಕು ಅಂದ್ಕೊಂಡಿರುತ್ತೆ, ನಿನ್ನ ಲೈಫಲ್ಲಿ ಏನೇನು ಆಗಬೇಕು ಅಂದ್ಕೊಂಡಿದ್ರೆ ಒಳ್ಳೆ ಕೆಲಸ, ಅದನ್ನ ಅವ್ರ ಪೂಜಾರಪ್ಪನ ಕೈ ಕೊಟ್ಟು ಅಂತಂದರೆ ಅರ್ಚಕರು ಕೈ ಕೊಟ್ಟು ಅದನ್ನು ನೀನು ಹೇಳ್ಬೇಕು, ನಿನಗೇನೇನು ಆಗಬೇಕು, ನಿನಗೇನೇನು ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೇಳಿದ್ರೆ ಅವ್ರು ಅದನ್ನು ದೇವ್ರ ಹೆಸರಲ್ಲಿ ಅರ್ಚನೆ ಮಾಡ್ಕೊಂಡು ಕೊಡ್ತಾರೆ. ನಾವು ಇವಾಗ ಅರ್ಚನೆ ಮಾಡಿಸ್ಕೊಂಡು ಎಲ್ಲ ಆಯಿತು. ಇವಾಗ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ಹಂಗೇನೆ ಅಲ್ಲಿ ನಾಮ ಮತ್ತು ವಿಭೂತಿ ಇಟ್ಟಿದ್ರು, ವಿಭೂತಿ ಇಟ್ಕೊಂಬಿಟ್ಟು ಬಂದ್ವಿ. ನಾನು ಪಾಪನು ಹಾಗೇನೆ ವೀಡಿಯೋ ಮಾಡ್ಕೊತಾನೆ ಬಂದ್ವಿ. ಇವಾಗ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಪಾಪುನ ಎತ್ಕೊಂಡು ಹಂಗೆ ಕ್ಯಾಮ್ರಾ ಹಿಡ್ಕೊಂಡು ಹೊಂಟಿದ್ದೀನಿ. ಇವಾಗ ಬನ್ನಿ ಇವಾಗ ಪ್ರದಕ್ಷಿಣೆ ಹಾಕಕ್ಕೆ ಹೋಗೋಣ. ಆಂಟಿ ನೋಡ್ತಿದ್ರೆ ಯಾರೋ ವಿಡಿಯೋ ಮಾಡ್ತಿದ್ರೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಹಂಗೇನೆ ಬ್ಯಾರಕೆಟ್ ಹಾಕಿದ್ರೆ ಪ್ರದಕ್ಷಿಣೆ ಹಾಕಕ್ಕೂ ಈ ಬ್ಯಾರಕೆಟಿಂದ ಹಿಂಗೆ ಪ್ರದಕ್ಷಿಣೆ ಹಾಕೊಂಡು ಹಿಂಗೆ ಹೋಗ್ಬೇಕು. ನೋಡಿ ಇಲ್ಲಿಂದನೇ ಹಿಂದೆ ಫುಲ್ ಹಿಂದೆಯಿಂದ ಹಿಂಗೆ ಸುತ್ಕೊಂಡು ಹಿಂಗೆ ಹೋಗ್ಬೇಕು. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದ ಏನಪ್ಪ ವಿಶೇಷ ಅಂತಂದ್ರೆ ಈ ದೇವರಿಗೆ ದೊಡ್ಡದಾಗಿ ಗುಡಿ ಕಟ್ಟಂಗಿಲ್ಲ. ಯಾಕೆಂದ್ರೆ ಈ ಸುಲ್ಪಟ್ಟೆ ಎಲೆ ಇರುತ್ತಲ್ಲ ಅದರಿಂದನೇ ಇದನ್ನ ಮಾಡ್ಬೇಕು ಅಂತೇಳಿ ಇದ್ರದೊಂದು ವಾಡಿಕೆ ಇದೆ. ಅದಕ್ಕೋಸ್ಕರನೇ ಈ ಸುಲ್ಪಟ್ಟೆ ಎಲೆನೇನೆ ಈ ದೇವಸ್ಥಾನಕ್ಕೆ ಗುಡಿ. ಯಾಕೆಂದ್ರೆ ದೇವರೇ ಆ ಥರ ಇದನ್ನ ಮಾಡಿದೆಯಂತೆ. ನೋಡಿ ಅದಾದ್ಮೇಲೆ ಪ್ರದಕ್ಷಿಣೆ ಹಾಕಾದ್ಮೇಲೆ ಪಾಪನ ಕೆಳಗಡೆ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಬಿಟ್ವಿ. ಮತ್ತೆ ಪಾಪು ಮತ್ತೆ ಈ ಸತ್ಯಣ್ಣವರ ಅಕ್ಕನ ಮಗಳು ಮತ್ತೆ ಇನ್ನೊಬ್ರು ಲೋಹಿತ್ ಬ್ರೋ ಅಂತ ಬಂದಿದ್ರು ನಮ್ಮೂರವರು. ಅವ್ರ ಪಾಪನು ಆಟ ಆಡ್ತಾ ಇದ್ರು. ಅವನು ಗುಂಡ ಇದ್ದಾನಲ್ಲ, ಅವ್ನು ಸಿಕ್ಕಾಪಟ್ಟೆ ಚೋಟಿ ಇದ್ದಾನೆ. ಎಲ್ಲ ಕಡೆನೂ ಓಡಾಡೋಕ್ಕೆ
ಓಡಾಡ್ತಾ ಇದ್ದ. ಅಲ್ಲಿ ಹೋಗಿ ಪಾಪು ಹೋಗಿ ಕರ್ಕೊಂಬರ್ತಾ ಇದ್ಲು. ನೋಡಿ ಬಾ ಬಾ ಅಂತ ಕರಿತಿದ್ದಾಳೆ, ಅವನ್ನ ಕರ್ಕೊಂಬರಕ್ಕೆ ಹೋಗ್ತಿದ್ದಾಳೆ. ಮತ್ತೆ ಕರ್ಕೊಂಬರ್ತಿದ್ದೆ. ಪಾಪುಗಳನ್ನ ಸ್ವಲ್ಪ ಹೊತ್ತಲ್ಲೇ ಆಡಿಸ್ಕೊಂಬಿಟ್ಟು ಬಿಟ್ಟು ನೋಡಿ ಇಲ್ಲೆಲ್ಲ ಆಟ ಆಡ್ತಿದ್ರೆ. ಅವ್ರನ್ನ ಆಟ ಆಡಿಸ್ಕೊಂಡು ಹಾಗೇ ಮತ್ತೆ ತಿರ್ಗಾ ನಾವು ರಿಟರ್ನ್ ಆಗಬೇಕಿತ್ತು. ರಿಟರ್ನ್ ಆಗೋದಕ್ಕಿಂತ ಮುಂಚೆ ಇಲ್ಲಿ ದಾಸೋಹ ನಡೆಯುತ್ತೆ. ಡೈಲಿ ಎಲ್ಲ ದಿನವೂ ದಾಸೋಹ ನಡೆಯುತ್ತೆ. ಆ ದಾಸೋಹದ ಹತ್ರ ಹೋಗಿ ಊಟ ಮಾಡ್ಕೊಂಡು ನಾವು ರಿಟರ್ನ್ ಆಗಬೇಕಿತ್ತು. ಅದಾದಮೇಲೆ ದಾಸೋಹದ ಹತ್ರ ಹೋದಾದ್ಮೇಲೆ ನಾವು ದಾಸೋಹದ ಹತ್ರ ಹೋದಾದ್ಮೇಲೆ ಇಲ್ಲಿ ಟೀ ಕುಡಿಯೋಣ ಅಂತ ಬಂದ್ಬಿಟ್ಟಿವಿ. ಇಲ್ಲಿ ಟೀ ಕುಡಿಬೇಕಾದ್ರೆ ನಮ್ಮ ಡಿ ಬಾಸ್ ಅವ್ರದ್ದು, ಎಲ್ಲೆಲ್ಲೂ ನಮ್ಮ ಡಿ ಬಾಸ್ ಹೆಸರು ಫೇಮಸ್ ಆಗಿರುತ್ತೆ ಮತ್ತು ಅವ್ರು ಹೇಳೋ ಡೈಲಾಗೂ ಫೇಮಸ್ ಆಗಿರುತ್ತೆ. ಹಾಗೇನೆ ಇದ್ರೆ ನಿಮ್ಮದೇ ಆಗಿರಬೇಕು ಅಂತ ಹೇಳ್ಬಿಟ್ಟು ಯಾರೋ ಬೋರ್ಡ್ನೇ ಹಾಕ್ಸಿಟ್ಬಿಟ್ಟಿದ್ದಾರೆ ಟೀ ಸ್ಟಾಲ್ಗೆ. ಹಾಗೇನೆ ಅಲ್ಲಿಂದ ಹೊಂಟ್ವಿ. ಟೀ ಕುಡ್ಕೊಂಡು ಹೊಂಟಾದ್ಮೇಲೆ ತಿರ್ಗಾ ಮತ್ತೆ ರಿಟರ್ನ್ ನಮ್ಮ ಊರಿಗೆ ಬರ್ತಾ ಇದ್ವಿ. ಇವಾಗ ಮನೆಗೆ ರಿಟರ್ನ್ ಹೋಗ್ತಿದ್ದೀವಿ. ಮನೆಗೆ ಹೋಗಿದ ತಕ್ಷಣವೇ ಎಲ್ಲ ಕೇಕ್ ಎಲ್ಲ ರೆಡಿಯಾಗಿತ್ತು. ಇವಾಗ ಕೇಕ್ ಕಟ್ ಮಾಡೋ ಟೈಮ್ ಆಗಿತ್ತು. ಅದಕ್ಕೋಸ್ಕರ ಇವಾಗ ಪಾಪುನ ಕರ್ಕೊಂಬಂದು ಕೇಕ್ ಕಟ್ ಮಾಡಿಸ್ಬೇಕು ಪಾಪುನ ಕೈಲಿ. ಎಲ್ಲ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಎಲ್ಲರೂ. ಅಂದರೆ ನಾನು ಸೇರ್ಕೊಂಡಿದ್ದೆ ಡೆಕೋರೇಟ್ ಮಾಡೋಕ್ಕೆ. ಅದಕ್ಕೋಸ್ಕರ ಚೆನ್ನಾಗಿ ಬಂದಿದೆ. ನಾನು ಸೇರ್ಕೊಂಡಿದ್ದೆ ಅಂತಲ್ಲ, ಎಲ್ಲ ಅವ್ರ ಅಪ್ಪಂದು ಪ್ಲಾನ್ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಟಿ ಹಾಲ್ ಥರನೇ ಎಲ್ಲ ಕ್ಲೀನಾಗಿ ರೆಡಿ ಮಾಡಿದ್ದಾರೆ ಮನೇಲೇ ಇದು. ಅದಾದಮೇಲೆ ಪಾಪುನ ಕರ್ಕೊಂಬಂದರು ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಪಾಪುನ ಕರ್ಕೊಂಬಂದರು. ನೋಡಿ ಇವಾಗ ಕರ್ಕೊಂಬಂದಿದ್ದಾರೆ ಪಾಪುನ. ಎಲ್ಲರೂ ಪಾಪುಗೆ ಕೇಕ್ ತಿನ್ನಿಸ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡ್ಕೊಂಡು ಎಲ್ಲರಿಗೂ ಕೊಡೋ ಪ್ರೊಸೀಜರ್ ಇರುತ್ತೆ. ನಮ್ಮೂರಲ್ಲೆಲ್ಲ ಅದೇ ಥರನೇ, ಬೇರೆ ಕಡೆ ಎಲ್ಲ ಹೆಂಗೇನು ಅಂತ ಗೊತ್ತಿಲ್ಲ. ಕೇಕ್ ಕಟ್ ಮಾಡೋದ್ಮೇಲೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.